ಕಾಂಗ್ರೆಸ್ ಗ್ಯಾರಂಟಿ ಪ್ಲಾನ್ ಬಿ ಜಾರಿ. ಆ ಎರಡು ಕೈ ಬ್ರಹ್ಮಾಸ್ತ್ರ ಬಿಜೆಪಿಗೆ ಪುಕ ಪುಕ. ಸಿದ್ದು ಮಾಸ್ಟರ್ ಪ್ಲಾನ್ ಹೇಗಿದೆ ಗೊತ್ತಾ? ಬದಲಾವಣೆ ಜಗದ ನಿಯಮ. ಹೀಗಾಗಿ ರಾಜಕಾರಣ ಕೂಡ ಬದಲಾಗುತ್ತಿದೆ. ರಾಜ್ಯ ಕಾಂಗ್ರೆಸ್ ಕರ್ನಾಟಕದಲ್ಲಿ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿಗೆ ಮುಟ್ಟಿ ನೋಡಿಕೊಳ್ಳುವ ಹೊಡೆತ ಕೊಡೋದಕ್ಕೆ ಭರ್ಜರಿ ಪ್ಲಾನ್ ಮಾಡಿದೆ. ಅದರಲ್ಲೂ ಸಿಎಂ ಸಿದ್ದರಾಮಯ್ಯ ಗ್ಯಾರಂಟಿ ಅಸ್ತ್ರಗಳ ಜೊತೆಗೆ ಅದೊಂದು ಪ್ಲಾನ್ ಬಿ ಅನ್ನು ಕೂಡ ರೆಡಿ ಮಾಡಿದ್ದಾರೆ. ಆ ಪ್ಲಾನ್ ಬಿ ಇಂಪ್ಲಿಮೆಂಟ್ ಆಗಿದ್ದೇ ಆದ್ರೆ ಬಿಜೆಪಿಯ ರಾಮಾಸ್ತ್ರಕ್ಕೆ ಫಲ ಸಿಗೋದೇ ಇಲ್ಲ ಎನ್ನಲಾಗುತ್ತಿದೆ. ಹಾಗಾದ್ರೆ ಏನದು ಸಿಎಂ ಸಿದ್ದರಾಮಯ್ಯ ಹೇಳಿದ ಮಾಸ್ಟರ್ ಪ್ಲಾನ್ ಅಂದ್ರ? ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ. ಆದ್ರೆ ಅದಕ್ಕಿಂತ ಮೊದಲು ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೇನೆ ಪಕ್ಕದಲ್ಲಿರೋ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ. ಸದ್ಯ ದೇಶದಲ್ಲಿ 2 ಅವಧಿಗೆ ಬಿಜೆಪಿ ಕೇಂದ್ರದಲ್ಲಿ ಗದ್ದುಗೆ ಹಿಡಿದಿದೆ. ಈ ನಡುವೆ ಬಿಜೆಪಿಯ ಸಾಧನೆ ಏನ್ ಕಡಿದು ಗುಡ್ಡೆ ಹಾಕಿದೆ ಅಂತ ನೋಡಿದ್ರೆ ಅಲ್ಲಿ ಹೇಳಿಕೊಳ್ಳುವಂತ ಯಾವುದೇ ಕಾರ್ಯಕ್ರಮಗಳಿಲ್ಲ. ಅವರ ಬಂಡವಾಳ ಎಲ್ಲ ಹಿಂದುತ್ವದ ಹೆಸರಲ್ಲಿ ಜನರನ್ನ ಹಿಡಿದಿಡೋದು, ಧರ್ಮದ ಹೆಸರಲ್ಲಿ ಭಾವನಾತ್ಮಕವಾಗಿ ಸೆಳೆದು ಚುನಾವಣೆ ಗೆಲ್ಲೋದು. ಇದರ ಒಂದು ಕಾರ್ಯತಂತ್ರವಾಗಿಯೇ ಅಯೋಧ್ಯೆ ರಾಮ ಮಂದಿರವನ್ನ ಲೋಕಸಭಾ ಚುನಾವಣಾ ಹೊಸ್ತಿಲಲ್ಲಿ ಉದ್ಘಾಟನೆ ಮಾಡಿದ್ದು. ಅಂದ್ರೆ ಬಿಜೆಪಿಗರು ಲೋಕಸಭಾ ಚುನಾವಣಾ ಹೊಸ್ತಿಲಲ್ಲಿ ಭಾವನಾತ್ಮಕ ರಾಜಕಾರಣದ ಮೊರೆ ಹೋಗಿದ್ದಾರೆ. ಶ್ರೀರಾಮ ಮಂದಿರದ ಹೆಸರಲ್ಲಿ ಬಿಜೆಪಿ ಪ್ರತಿದಿನ ಒಬ್ಬರದ ಪ್ರಚಾರ, ಬಿರುಸಿನ ಹೇಳಿಕೆಗಳ ಮೂಲಕ ಕಾಂಗ್ರೆಸ್ ಪಕ್ಷವನ್ನ ಇಕ್ಕಟ್ಟಿಗೆ ಸಿಲುಕಿಸಿದೆ. ಕಾಂಗ್ರೆಸ್ ವಂಶಾವಳಿಯ ಹಿಂದೂ ವಿರೋಧಿ ಎಂಬಂತೆ ಬಿಂಬಿಸಿದೆ. ಇದಕ್ಕೆ ಕಾಲಕಾಲಕ್ಕೆ ಸ್ಪಷ್ಟನೆ ನೀಡಿ ಜನಾಭಿಪ್ರಾಯವನ್ನ ಸಹಜ ಸ್ಥಿತಿಗೆ ತರಲು ಕಾಂಗ್ರೆಸ್ಗೆ ಸಾಧ್ಯವಾಗಿಲ್ಲ. ನಮ್ಮದು ಜಾತ್ಯತೀತ ರಾಷ್ಟ್ರ, ನಾವು ಎಲ್ಲ ಸಮುದಾಯಗಳನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳುತ್ತೇವೆ ಅಂತ ಹೇಳಿದ್ರು ಕಾಂಗ್ರೆಸ್ಸಿಗರು ಪ್ರಸ್ತುತ ಭಾವನಾತ್ಮಕ ರಾಜಕಾರಣದ ಸವಾಲನ್ನ ಸಮರ್ಥವಾಗಿ ಎದುರಿಸಲು ಸಾಧ್ಯವಾಗಿಲ್ಲ ಅನ್ನೋ ಮಾತುಗಳಿವೆ. ರಾಮ ಜನ್ಮಭೂಮಿ ವಿಚಾರ ಆಧಾರಿತ ಭಾವನಾತ್ಮಕ ರಾಜಕಾರಣ ಲೋಕಸಭಾ ಚುನಾವಣೆಯ ಮೇಲೆ ಪರಿಣಾಮ ಬೀರೋದಿಲ್ಲ ಅನ್ನೋ ನಂಬಿಕೆ ಕಾಂಗ್ರೆಸ್ ನಾಯಕರದ್ದು. ಆದ್ರೆ ನಂಬಿಕೆ ಇದ್ರೆ ಎಲೆಕ್ಷನ್ ಎದುರಿಸಲು ಸಾಧ್ಯವಾಗಲ್ಲ. ಬಿಜೆಪಿಗರ ಭಾವನಾತ್ಮಕ ಸವಾಲನ್ನ ಮೆಟ್ಟಿ ನಿಲ್ಲಬೇಕಾದ್ರೆ ಕಾಂಗ್ರೆಸ್ ಕೂಡ ತನ್ನ ಕಾರ್ಯತಂತ್ರಗಳನ್ನ ಚೇಂಜ್ ಮಾಡಿಕೊಳ್ಳಬೇಕಾಗಿದೆ. ಗ್ಯಾರಂಟಿ ಅಸ್ತ್ರಗಳನ್ನೇ ಲೋಕಸಭಾ ಚುನಾವಣೆಗೂ ನೆಚ್ಚಿಕೊಂಡು ಕೂರಲು ಬರಲ್ಲ. ಗ್ಯಾರಂಟಿ ಅಸ್ತ್ರಗಳು ಒಂದು ಅಸ್ತ್ರವಾದ್ರೆ ಇಂಥ ಅಪ್ಡೇಟೆಡ್ ಅಸ್ತ್ರಗಳನ್ನ ಕಾಂಗ್ರೆಸ್ ರೆಡಿ ಮಾಡಿಕೊಳ್ಳಬೇಕಾಗಿದೆ. ಅದರಲ್ಲೂ ಬಿಜೆಪಿಗರ ಭಾವನಾತ್ಮಕ ಅಸ್ತ್ರವನ್ನೇ ಕಾಂಗ್ರೆಸ್ ಕೂಡ ಕೈಗೆತ್ತಿಕೊಳ್ಳಬೇಕು ಅನ್ನೋ ಪ್ಲಾನ್ ಕೂಡ ಮಾಡಿದೆ. ಇದೇ ರಾಜ್ಯ ಕಾಂಗ್ರೆಸ್ನ ಪ್ಲಾನ್ ಬಿ ಅನ್ನೋ ಮಾತುಗಳು ಕೂಡ ಕೇಳಿ ಬರ್ತಿವೆ. ಇತ್ತೀಚೆಗೆ ಸಿಎಂ ಸಿದ್ದರಾಮಯ್ಯ ಜೈ ಶ್ರೀರಾಮ್ ಅಂತ ಹೇಳೋ ಮೂಲಕ ಶ್ರೀರಾಮ ಮತ್ತು ಜೈ ಶ್ರೀರಾಮ್ ಅನ್ನೋ ಘೋಷಣೆಗಳು ಬರೀ ಬಿಜೆಪಿಗರ ಸ್ಲೋಗನ್ಗಳಲ್ಲ. ಶ್ರೀರಾಮ ನಮಗೂ ದೇವರೇ, ನಾವು ರಾಮನನ್ನ ಪೂಜೆ ಮಾಡ್ತೀವಿ, ಭಜನೆ ಮಾಡ್ತೀವಿ, ನಮ್ಮೂರಲ್ಲೂ ರಾಮ ಮಂದಿರ ನಿರ್ಮಾಣ ಮಾಡಿದ್ದೀವಿ ಅಂತ ಹೇಳೋ ಮೂಲಕ ಸಿಎಂ ಸಿದ್ದರಾಮಯ್ಯ ಬಹುಸಂಖ್ಯಾತ ಹಿಂದೂಗಳನ್ನ ಭಾವನಾತ್ಮಕವಾಗಿ ಹಿಡಿದಿಟ್ಟುಕೊಳ್ಳಲು ಯತ್ನಿಸಿದ್ದಾರೆ. ನಿಮ್ಗೆ ಗೊತ್ತಿರಲಿ, ಕೇಂದ್ರದಲ್ಲಿ ಆಡಳಿತ ನಡೆಸುತ್ತಿರುವ ಬಿಜೆಪಿ ಅಭಿವೃದ್ಧಿ ವಿಚಾರದಲ್ಲಿ ಹೆಚ್ಚಿನ ಚರ್ಚೆ ಮಾಡುತ್ತಿಲ್ಲ. ಚಾಲ್ತಿಯಲ್ಲಿರುವ 12 ಜನಪ್ರಿಯ ಕಾರ್ಯಕ್ರಮಗಳಲ್ಲಿ 10 ಹಿಂದಿನ ಸರ್ಕಾರದಲ್ಲಿ ಜಾರಿಯಾಗಿದ್ದ ಯೋಜನೆಗಳು. ಅವುಗಳಲ್ಲಾಗಿರೋ ಪ್ರಗತಿಯನ್ನೇ ಬೃಹತ್ ಸಾಧನೆ ಎಂದು ವಿಕಸಿತ ಸಂಕಲ್ಪ ಯಾತ್ರೆಯಲ್ಲಿ ಬಿಂಬಿಸಲಾಗುತ್ತಿದೆ. ಕೃಷಿ ಸಮ್ಮಾನ್ ಹೊರತುಪಡಿಸಿದ್ರೆ ಉಳಿದೆಲ್ಲ ಯೋಜನೆಗಳಲ್ಲೂ ರಾಜ್ಯ ಸರ್ಕಾರದ ಸಹಭಾಗಿತ್ವ ಮತ್ತು ಪಾಲುದಾರಿಕೆ ಇದೆ. ಹೊಸದಾಗಿ ಆಗಿರುವ ಯೋಜನೆ ಅದೊಂದೇ ಅನ್ನೋದು ಕೈ ನಾಯಕರ ವಾದ. ಇನ್ನ ಈ ಹಿಂದೆ ಯುಪಿಎ ಸರ್ಕಾರ ರೂಪಿಸಿದ್ದ ಉದ್ಯೋಗ ಖಾತ್ರಿ, ಆಹಾರ ಭದ್ರತೆ, ಶಿಕ್ಷಣ ಹಕ್ಕು, ಮಾಹಿತಿ ಹಕ್ಕಿನಂತಹ ಸರ್ವರನ್ನ ಒಳಗೊಳ್ಳುವ ಜನಪರವಾದ ಯಾವುದೇ ಯೋಜನೆಗಳು ಕಳೆದ 10 ವರ್ಷಗಳಲ್ಲಿ ಜಾರಿಗೊಂಡಿಲ್ಲ. ಇಡಬ್ಲ್ಯೂಎಸ್ 370, ಜಿಎಸ್ಟಿ, ನೋಟ್ ಅಮಾನ್ಯೀಕರಣ, ತ್ರಿಬಲ್ ತಲಾಕ್ನಂತಹ ಕಾಯ್ದೆಗಳು ಕೆಲವು ವರ್ಗ ಹಾಗೂ ಸಮುದಾಯಗಳಿಗೆ ಸೀಮಿತವಾಗಿವೆ. ಇದರಲ್ಲಿನ ಅಂಕಿಅಂಶಗಳನ್ನು ಆಧಾರವಾಗಿಟ್ಟುಕೊಂಡು ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿಯನ್ನ ಪ್ರಶ್ನಿಸಬೇಕು ಅಂತೇಳಿ ಕಾಂಗ್ರೆಸ್ನ ಸಲಹೆಗಾರರು ಪ್ರತಿಪಾದಿಸುತ್ತಿದ್ದಾರೆ. ಅಷ್ಟೇ ಅಲ್ಲ, ಜನವರಿ 22ರಂದು ರಾಮ ಜನ್ಮಭೂಮಿಯಲ್ಲಿ ಶ್ರೀರಾಮಲಲ್ಲ ಪ್ರಾಣ ಪ್ರತಿಷ್ಠಾಪನೆ ಬಳಿಕ ಅಯೋಧ್ಯೆಯ ಚರ್ಚೆಗಳು ತಣ್ಣಗಾಗುತ್ತವೆ. ಬಾಕಿ ಉಳಿದ ಅವಧಿಯಲ್ಲಿ ಅಭಿವೃದ್ಧಿ ವಿಚಾರಗಳನ್ನೇ ಪ್ರಸ್ತಾಪಿಸುವ ಮೂಲಕ ಬಿಜೆಪಿ ಸರ್ಕಾರದ ಆಡಳಿತದ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಿಸಬೇಕು ಅಂತ ಸಲಹೆ ನೀಡಿದ್ದಾರೆ. ಈ ದಿನ ಭಾವನಾತ್ಮಕ ರಾಜಕಾರಣದ ಅಲೆಯ ವೈಭವೀಕರಣದ ಬಗ್ಗೆ ಅಭಿವೃದ್ಧಿ ವಿಚಾರಗಳನ್ನ ಪ್ರಸ್ತಾಪಿಸಿದ್ರೆ ಅದು ನಕಾರಾತ್ಮಕ ಪರಿಣಾಮ ಬೀರಬಹುದು. ಹೀಗಾಗಿ ಜನವರಿ 22ರ ನಂತರ ಹಂತ ಹಂತವಾಗಿ ಅಭಿವೃದ್ಧಿ ವಿಚಾರಗಳನ್ನ ಪ್ರಸ್ತಾಪಿಸೋದು ಸೂಕ್ತ ಅಂತೇಳಿ ರಾಜಕೀಯ ಪಂಡಿತರು ಕಾಂಗ್ರೆಸ್ಗೆ ಸಲಹೆ ನೀಡಿದ್ದಾರೆ. ಇದಕ್ಕೆ ಪೂರಕವಾಗಿ ಕಾಂಗ್ರೆಸ್ ಕೂಡ ದತ್ತಾಂಶಗಳ ಸಂಗ್ರಹ ಹಾಗೂ ಮಾಹಿತಿ ಕ್ರೋಢೀಕರಣ ನಡೆಸುತ್ತಿದೆ ಎನ್ನಲಾಗುತ್ತಿದೆ. ಅಷ್ಟೇ ಅಲ್ಲ, ಒಂದು ಕಡೆ ಅಭಿವೃದ್ಧಿ ಮಂತ್ರ, ಮತ್ತೊಂದು ಕಡೆ ಕಾಂಗ್ರೆಸ್ ಕೂಡ ಹಿಂದೂಗಳನ್ನ ಓಲೈಸೋಕೆ, ಭಾವನಾತ್ಮಕ ಅಸ್ತ್ರವನ್ನ ಜಳಿಪಿಸೋಕೆ ಸರ್ವ ರೀತಿಯಲ್ಲೂ ಸಜ್ಜಾಗುತ್ತಿದೆ. ಹೀಗಾಗಿ ಕಾಂಗ್ರೆಸ್ನ ಈ 2 ಬ್ರಹ್ಮಾಸ್ತ್ರಗಳು ಸದ್ಯ ಬಿಜೆಪಿಗರ ನಿದ್ದೆಗೆಡಿಸುತ್ತಿವೆ. ಹಾಗಾದ್ರೆ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿಯನ್ನ ಮಣಿಸೋಕೆ ರಾಜ್ಯ ಕಾಂಗ್ರೆಸ್ ಗ್ಯಾರಂಟಿ ಅಸ್ತ್ರಗಳ ಜೊತೆಗೆ ಭಾವನಾತ್ಮಕ ಅಸ್ತ್ರವನ್ನು ಜಳಿಪಿಸಲೇಬೇಕಾ? ಈ ಬಗ್ಗೆ ನೀವೇನಂತೀರಾ? ಕಮೆಂಟ್ ಮಾಡಿ, ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ. ಇಂಥ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡ್ಬೇಕು ಅಂದ್ರೆ ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.